ಇತ್ತೀಚೆಗೆ ಕೆಲವು ಮಾಧ್ಯಮದಲ್ಲೇ ಇದು ಕೆಟಗರಿ ಬಗ್ಗೆ ಬರ್ತಾ ಇದೆ, ನೋಡ್ತಾ ಇದ್ದೀನಿ ನಾನು. ಆದರೆ ಕೆಲವು ಮಾಧ್ಯಮ ಎಷ್ಟೋ ಈಗ ಕ್ರಾಕ್ ಜೋನ್ ಅದೇನಾಯ್ತೋ ಅಲ್ಲಿಂದ ಜಿರಳೆ ಪಾರ್ಟಿಗಳದ್ದು ಏನಾಯ್ತೋ ಅಲ್ಲಿಂದ ಇದು ಕೆಟಗರಿ ಬಗ್ಗೆ ಎದ್ದಿದೆ. ಅದು ನಿಜನೇ, ಕೆಟಗರಿ ಬದಲಾಗಬೇಕಂದ್ರೆ ಅದ್ರ ವಿರುದ್ಧವಾಗಿಲ್ಲ ನಾನು. ಆದರೆ ಬಡವರಲ್ಲಿ ಏನು ಎಲ್ಲ ಜಾತಿಯಲ್ಲಿ ಬಡಿರೋದಾರಲ್ಲ ಅವ್ರ ಮೇಲೆ ಬರಬೇಕು. ಒಂದ್ಸಾರಿ ಮಿನಿಸ್ಟರ್ ಆದಮೇಲೆ ಅವನು ಪ್ರೈಮ್ ಮಿನಿಸ್ಟರ್ ಆಗೋರ್ಗವರೇ ಮತ್ತೆ ಅವ್ರ ಮೊಮ್ಮಕ್ಕಳು ಹೀಗೇ ಬರ್ತಾರೆ. ಆದರೆ ಅದೇ ಜಾತಿಯಲ್ಲಿ ಅಥವಾ ಎಲ್ಲ ಬಡವ್ರ ಮಕ್ಕಳಿಗೆ ಬದಲಾಗೋದು ಒಳ್ಳೆಯದದು. ಕಾರಣ ಏನಂದರೆ, ಈಗ ಒಬ್ಬನಿಗೆ 30% ಬರುತ್ತೆ, ಒಬ್ಬರಿಗೆ 90% ಬರುತ್ತೆ. ರಿಸರ್ವ್ ಇರೋದ್ರಿಂದ 30% ಇರೋರಿಗೆ ಕೆಲಸ ಕೊಡ್ತಾರೆ, 90-95 ಬಂದಿರೋರಿಗೆ ಸಿಗಲ್ಲ. ಕಾರಣ ಅವರು ಹಗಲು ರಾತ್ರಿ ಕಷ್ಟಪಟ್ಟು ಓದಿರ್ತಾರೆ. ಇವ್ರಿಗೆ ಹೆಂಗು ರಿಸರ್ವ್ ಇದೆ ಅಂತ ಕೆಲವರು ಓದೋದೇ ಇಲ್ಲ. ಅದಕ್ಕೋಸ್ಕರ ಅಲ್ಲಿ ಏನಾಗುತ್ತೆ ಅಂದರೆ, ಅವರು ದೊಡ್ಡ ಮೇಷ ಆಗ್ಬೋದು ಅಥವಾ ವಿಜ್ಞಾನಿಗಳಾಗ್ಬೋದು. ವಿಜ್ಞಾನಿಗಳಾದ್ರೆ ಏನು ಮಾಡ್ತಾರೆ ಅವರು, ಅವ್ರಿಗೇನು ಗೊತ್ತಿರಲ್ಲ. ಈಗ ಉದಾಹರಣೆ ಹೇಳ್ಬೇಕಂದ್ರೆ, ಈ ಥರ ನಮ್ಮ ಭಾರತದಲ್ಲಿ ಕೆಟಗರಿ ಬಂದು ಕೆಲವ್ರನ್ನೆಲ್ಲ ತೊಗೊಂಡು ಸೈನ್ಸಿಸ್ಟಲ್ಲಿ ಇಸ್ರೋದಲ್ಲಾಗಲಿ ಹಿಂಗೆ ಆಗಿ ಕೊರೋನಾ ಜಾಸ್ತಿ ಆಗಿ ಸುಮಾರು 50 ಲಕ್ಷ 60 ಲಕ್ಷ ಅಂತ ಹೇಳ್ತಾರೆ, ಸರಿಯಾಗಿ ಗೊತ್ತಿಲ್ಲ. ಈ ಥರ ಇರೋದ್ರಿಂದ ಯಾರು ಬುದ್ಧಿವಂತರಿರ್ತಾರೋ ಅಂಥವರಿಗೆ ಕೆಲಸ ಕೊಡಬೇಕು. ಅವರು ಇವರು ಅಂತೇನಿಲ್ಲ. ನಾನು ಮುಂಚೆ ಹೇಳ್ತಾ ಇದ್ದೀನಿ, ನಾನು OBC 15% ಇದ್ದೀನಿ. ಆದರೂ ನನಗೆ ರಿಸರ್ವ್ ಬೇಕಾಗಿಲ್ಲ. ಯಾಕೆಂದರೆ ಸಮಾಜದಲ್ಲಿ ಬಡವರು ಭಾಳ ಜನ ಇದ್ದಾರೆ. ನನ್ನ ಕಣ್ಣೆದುರಿಗೆ, ನಾನು ಹಳ್ಳಿಯವನಾಗಿರೋದು ನಾನು ನೋಡ್ತಿದ್ದೀನಲ್ಲ. ಸಿಕ್ಕವರಿಗೆ ಕೆಲಸ ಸಿಗುತ್ತೆ, ಅಪ್ಪನಿಗೆ ಸಿಗುತ್ತೆ, ಮಗನಿಗೆ ಸಿಗುತ್ತೆ, ಮೊಮ್ಮಕ್ಕಳಿಗೆ ಸಿಗುತ್ತೆ. ಇದೇ ಥರ ಹೋಗ್ತಾರೆ. ಪ್ರಪಂಚದಲ್ಲಿ ಎಲ್ಲ ಸಮಾನ ಮನಸ್ಥಿತಿ ಆಗಬೇಕಂದ್ರೆ ಎಲ್ಲರಿಗೂ ಸಿಗಬೇಕು. ಎಲ್ಲರಿಗೂ ಸಿಗಬೇಕಂದ್ರೆ ಎಲ್ಲ ಜಾತಿಯ ಬಡವರಿಗೆ ಸಿಗಬೇಕು. ಇದು ನನ್ನ ವೈಯಕ್ತಿಕ ಅಲ್ಲ, ಇದು ನನ್ನ ಆಸೆನೂ ಕೂಡ. ಯಾಕಂದರೆ ಮುಂದೆ ಬರ್ತಾ ಈಗ ಅಂಬೇಡ್ಕರ್ ಏನು ಮಾಡಿದರು, 10 ವರ್ಷಗಳ ನಂತರ ಪರಿಶೀಲನೆ ಮಾಡಿ ಅಂತ ಹೇಳಿದ್ದಾರೆ. ಪರಿಶೀಲನೆ ಮಾಡಿ, ಇದು 75 ವರ್ಷ ಆಯ್ತಲ್ಲ, ಯಾಕೆ ಪರಿಶೀಲನೆ ಮಾಡಿಲ್ಲ? ಈ ಓಟ್ಗೋಸ್ಕರ ರಾಜಕಾರಣಿಗಳು ಕಂಟಿನ್ಯೂ ಮಾಡ್ತಾ ಇದ್ದಾರೆ. ಇದಕ್ಕೇನು ಅನ್ಬೇಕು ಏನೋ ಗೊತ್ತಿಲ್ಲ. ಎಲ್ಲ ಸರ್ಕಾರ ಇವರು ಕರ್ನಾಟಕದಲ್ಲಿ ಹಿಂದೆ ಮಾಜಿ ಮುಖ್ಯಮಂತ್ರಿ ಇದ್ದ, ಬರ್ರಿ ಅವ್ರು ಎತ್ತಿದ್ರೆ ಬಿಡಿ, ಅದು ಹೇಳ್ಬಾರ್ದು. ಅದನ್ನ ಹೇಳಿದ್ರೆ ನಾನು ಜಾತಿ ವಿರೋಧಿ ಆಗ್ತೀನಿ. ಆದರೆ ಅದು ಹೇಳ್ಬಾರ್ದು. ಈ ಬೇರೆಯವ್ರೀಗ ಆತಗೆ ಕರೆಕ್ಟಾಗಿ ಹೇಳ್ಬೇಕಂದ್ರೆ 136-138 ಸೀಟ್ ಬರಬೇಕಾದ್ರೆ ಭಾಳ ಮುಖ್ಯವಾಗಿ ನಾನು ಹೇಳ್ಬಾರ್ದು, ಆದರೂ ಹೇಳ್ತಾ ಇದ್ದೀನಿ. ಸತ್ಯನೇ ಇದು. ಕುರುಬರು ಮತ್ತು ಮುಸ್ಲಿಮ್ಸ್ ಸತತವಾಗಿ ಓಟ್ ಹಾಕಿದ್ರಿಂದಲೇ ಅವ್ರಿಗೆ 136 ಸೀಟ್ ಬಂದಿದ್ದು. ಇದು ಸತ್ಯ. ಬೇರೆ ಜಾತಿಯವ್ರು ಓಟ್ ಹಾಕಿದ್ದಾರೆ, ಆದರೆ ಅಲ್ಪ ಸ್ವಲ್ಪ ಹಾಕಿದ್ದಾರೆ. ಆದರೆ ಇವತ್ತೇನಾಯ್ತು, ಅವ್ರು ಬಂದು ಏನು ಮಾಡಿದ? ಕುರುಬರಿಗೆ ಏನು ಮಾಡಲಿಲ್ಲ, ಮುಸ್ಲಿಮ್ಸ್ಗೆ ಏನು ಮಾಡಲಿಲ್ಲ. ಯಾರಿಗೆ ಮಾಡಿದ್ರಂತ ಎಲ್ಲರಿಗೂ ಗೊತ್ತಿದೆ. ನಾನು ಇವರಾಗಿ ಹೇಳಕ್ಕೆ ಹೋಗಲ್ಲ. ಆದರೆ ನಾನು ವೈಯಕ್ತಿಕವಾಗಿ ಇನ್ನೊಂದು ಸರಿ ಹೇಳ್ತಾ ಇದ್ದೀನಿ, ರಿಸರ್ವ್ ಬದಲಾಗಬೇಕು, ಎಲ್ಲರಿಗೂ ಸಮಾನ ಆಗಬೇಕು, ಬಡವ್ರ ಮಕ್ಕಳು ಮೇಲೆ ಬರಬೇಕು. ಹಾಗಾದ್ರೆ ಮಾತ್ರ ಈ ದೇಶ ಸಮಾನವಾಗಿ ಆಗೋಕ್ಕೆ ಸಾಧ್ಯ ಅಂತ ನನಗನ್ಸುತ್ತೆ.